ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಇವತ್ತು ಹೊಸ ಕತೆ ಶುರು ಮಾಡ್ತಾ ಇದ್ದೀನಿ. ನಾನು ಈ ಕತೆನಲ್ಲಿ ನಾಯಕಿ ಅಂದರೆ ಈ ಮನೆ ಸೊಸೆ. ನನ್ನ ಹೆಸರು ರಾಧಾ. ನಮ್ಮತ್ತೆ ಸಾವಿತ್ರಮ್ಮ, ಅವ್ರ ಮಗ ಅಂದರೆ ನನ್ನ ಗಂಡ ರಮೇಶ್. ಬನ್ನಿ ಬನ್ನಿ, ತಡ ಮಾಡೋದು ಬೇಡ, ಕತೆ ಕಡೆ ಹೋಗೋಣ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನಮಗೆ ತುಂಬ ಅನುಕೂಲ ಆಗುತ್ತೆ. ದಯವಿಟ್ಟು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಯ್ಯೋ, ಇದೇನಿದು? ಮನೆ ಬಾಗಿಲಲ್ಲಿ ಇಷ್ಟೊಂದು ಧೂಳಿದೆ. ನಮ್ಮತ್ತೆ ನಮ್ಮ ಮನೆ ಬಾಗಿಲಿಗೆ ನೀರು ಹಾಕ್ತಾರೋ ಇಲ್ವೋ? ಛೇ, ನಾನು ಇನ್ಮೇಲೆ ಸೊಸೆಯಾಗಿ ಬಂದಮೇಲೆ ಎಲ್ಲ ಕ್ಲೀನಾಗಿ ಇಟ್ಕೋಬೇಕಪ್ಪ. ಸರಿ, ಇವಾಗಲೇ ಹೋಗಿ ನೀರು ತೊಗೊಂಬಂದು ಚೆನ್ನಾಗಿ ಬಾಗಿಲೆಲ್ಲ ತೊಳೆದು ಬಿಡ್ತೀನಿ. ತುಂಬ ಓಡಾಡ್ಕೊಂಡ್ ಬಂದೆ. ಎಲ್ಲ ಮನೆ ಬಾಗ್ಲನ್ನು ನೋಡಿದ್ರೆ ಖುಷಿ ಆಯ್ತದೆ. ಆದ್ರೆ ನಮ್ಮ ಮನೆ ಬಾಗ್ಲನ್ನು ಒತ್ತಿ ನೋಡು ಹೆಂಗೈತೆ ಅಂತವ. ಅಯ್ಯೋ, ನನ್ ಸೊಸೆಯೋ ಅವಳಂತೂ ಜೀಪ್ನು ಮಹಾಶಯಿ. ಜೀಪ್ನತನ ಮಾಡೋದ್ರಲ್ಲಿ ಎತ್ತಿತ್ ಕೈ. ನನ್ ಮೊಮ್ಮಗು ಮದ್ವೆ ಮಾಡ್ಕೊಂಡ್ ಬಂದಿರೋ ನಮ್ ರಾಧ ಒಂಚೂರು ಪರವಾಗಿಲ್ಲ, ನನ್ ಸೊಸೆಗಿಂತ ಮೇಲು. ಅಯ್ಯೋ, ಈ ಮನೇಲಿ ನನ್ ಸೊಸೆ ಮಾಡೋ ಕಾಫಿ ತಿಂಡಿ ಊಟ ತಿನ್ನಕ್ಕಾಗಲ್ಲಪ್ಪ, ತಿನ್ನಕ್ಕಾಗಲ್ಲ. ನನ್ನ ಹೆಂಡತಿ ಎಷ್ಟು ರುಚಿ ರುಚಿಯಾಗಿ ಮಾಡ್ಕೊಡ್ತಿದ್ಲು. ನನ್ನ ಸೊಸೆ ಬಂದ್ಮೇಲೆ ಅದನ್ನೂ ನಿಲ್ಲಿಸ್ಬಿಟ್ಲು. ಏನೂ ಇಲ್ಲ ಈಗ. ಏನೋ ಒಂಚೂರು ಮಾಡ್ಕೊಟ್ಟಿದ್ದ ತಿನ್ಬಿಟ್ಟು ಓಡಾಡ್ಕೊಂಡಿದೀನಿ. ಇಲ್ಲೇ ಒಂದ್ ಗಡಿಗೆ ಕೂತ್ಕೋತೀನಿ. ಅಯ್ಯೋ ದೇವ್ರೇ, ವಯಸ್ಸಾದ್ಮೇಲೆ ಜೀವನ ಮಾಡೋದು ಬಹಳ ಕಷ್ಟ. ಮಾವ, ಎಲ್ಲಿಗೆ ಹೋಗಿದ್ರಿ ನೀವು? ಎಷ್ಟು ಹೇಳ್ತೀನಿ ನಿಮ್ಗೆ. ಅಲ್ಲ, ಮನೆಯಲ್ಲೇ ಟಾಯ್ಲೆಟ್ ಎಲ್ಲ ಮಾಡಿಸಿದೀವಿ, ಇಲ್ಲೇ ಹೋಗ್ಬೇಕು ತಾನೇ? ಇಲ್ಲ ಕಣವ ಸೊಸೆ, ನನ್ಗೆ ಇಲ್ಲಿ ಅದೆಂತೆಂತದೋ ಟಾಯ್ಲೆಟ್ ಅಲ್ಲೆಲ್ಲ ಹೋಗಕ್ ಆಗಲ್ಲ. ನನಗೆ ಹೊಲದ ಮೇಲೆ ಹೋಗಿ ಅಭ್ಯಾಸ. ಅದಕ್ಕೆ ಬೆಳಿಗ್ಗೆ ಎದ್ದು ಹೋಗ್ಬಿಡ್ತೀನಿ. ನಂದೇನ್ ತಲೆ ಕೆಡ್ಸ್ಕೊಬಿಡ ಬಿಡು. ನನ್ಗೆ ಕೈಕಾಲು ಇನ್ನ ಗಟ್ಟಿಯಾಗವೆ, ಓಡಾಡ್ಕೊಂಡಿದೀನಿ. ಕೈಕಾಲೆಲ್ಲ ಬಿದ್ದಂತ ಕಾಲಕ್ಕೆ ಇನ್ನೇನು ನಿಮ್ ಮನೇಲಿ ಕೊಡ್ಸಿದಿರಲ್ಲ ಆ ಗುಂಡಿನೇ ತಾನೇ ಗತಿ. ತಾತ, ಒಳಗಡೆ ನಡೀರಿ, ನಾನು ಬಾಗಿಲು ಕಸ ಗುಡಿಸಿ ನೀರು ಹಾಕ್ಬಿಟ್ಟು ಬರ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ರಾಧಾ, ಏನೇ ಇದು? ನನ್ ಮನೆ ಏನ್ ಪೂರ್ತಿ ತೊಳೆದು ಬಿಡ್ಬೇಕು ಅಂತ ಅನ್ಕೊಂಡಿದೆ. ಏನ್ ಕತೆ? ಯಾಕತ್ತೆ? ಅಂತದೇನಾಯ್ತು? ನಾನೇನ್ ಮಾಡ್ದೆ? ಯಾಕೆ ಈ ತರ ಹೇಳ್ತಾ ಇದ್ದೀರಾ? ಮತ್ತೆ ಇನ್ನೇನೆ ಮತ್ತೆ? ಅಲ್ಲ, ಬಕೆಟ್ ಅಲ್ಲಿ ನೀರ್ ತಗೊಂಡು ಅಲ್ಲ ಬಾಗ್ಲು ಗುಯ್ಯಕ್ ತಂದಿದ್ಯಾ ನೀನು? ಹಾ, ಹೌದು. ಅಲ್ಲ ನೋಡಿ ಅತ್ತೆ, ಬಾಗ್ಲಲ್ಲಿ ಎಷ್ಟೊಂದು ಧೂಳಿದೆ ಅಂತ. ಅಯ್ಯೋ ಅಯ್ಯೋ ಅಯ್ಯೋ, ಬಾಗ್ಲಲ್ಲಿ ಧೂಳು ಐತೆ ಅಂತ ನೀರ್ ಹಾಕಿದ್ರೆ ನೀರು ಎಷ್ಟು ಬೇಕು? ಅಯ್ಯೋ ಅಯ್ಯೋ, ಬೇಡಮ್ಮ, ಹೋಗು, ಬಕೆಟು ಜಗ್ಗು ಎಲ್ಲ ಒಳಗಡೆ ಇಟ್ಬಿಟ್ಟು ಬರೋಗು. ಬೇಕಿದ್ರೆ ಪೊರಕೆ ತಗೊಂಡು ನೀಟಾಗಿ ಒಂದ್ ಕಡೆಯಿಂದ ಧೂಳೆಲ್ಲ ಗುಡ್ಸ್ಕೊಂಬಂದ್ಬಿಡು. ಅಯ್ಯೋ ಅತ್ತೆ, ಅದು ಧೂಳೆಲ್ಲ ಗುಡಿಸ್ತೀನಿ, ಗುಡ್ಸಲ್ಲ ಅಂತ ನಾನು ಹೇಳ್ತಿಲ್ಲ. ಬಾಗಿಲು ಕಸ ಎಲ್ಲ ಗುಡಿಸ್ಬಿಟ್ಟು ಆಮೇಲೆ ಬಕೆಟ್ ನೀರ್ ಹಾಕ್ಬಿಟ್ರೆ ಇರೋ ಬರೋ ಸಣ್ಣ ಸಣ್ಣ ಧೂಳೆಲ್ಲ ಒಟ್ಟೋಗ್ಬಿಡುತ್ತೆ ಅತ್ತೆ. ಮನೆ ಬಾಗ್ಲು ತುಂಬಾ ಕ್ಲೀನ್ ಆಗುತ್ತಾಗ. ನೋಡಿ ಅಲ್ಲಿ ಎಷ್ಟೊಂದು ಧೂಳಿದೆ ಮನೆ ಬಾಗ್ಲಲ್ಲಿ. ಯಾರಾದ್ರೂ ಬಂದು ನೋಡಿದ್ರೆ ಏನ್ ಅನ್ಕೊಳಲ್ಲ, ನೀವೇ ಹೇಳಿ ಅತ್ತೆ. ಅಮ್ಮ ರಾಧಾ, ಅಯ್ಯೋ ನೀನ್ ಅವ್ಳ ಮಾತಿಗೆ ಹೇಳ್ಬೇಡ ಕಣವ. ನೀಟಾಗಿ ಒಂದ್ ಕಡೆಯಿಂದ ಗುಡಿಸ್ಬಿಟ್ಟು ಬಕೆಟ್ ಅಲ್ಲಿ ಒಂದ್ 2 ಬಕೆಟ್ ನೀರ್ ಹಾಕು. ನಿಮ್ ಮತ್ತೆ ನೀರ್ ಹಾಕಕ್ಕೂ ಜಿಪ್ನತನ ಮಾಡ್ತಾಳೆ. ಏನ್ ಗೊತ್ತಾ, ಇವಳಿಗೆ ನೀರ್ ಹಾಕೋದೇ ಬಹಳ ಕಷ್ಟ. ಬಾಗ್ಲಿಗೆ 1 ಗ್ಲಾಸ್ ನೀರ್ ತಗೊಂಡು ಅದನ್ನೇ 3 ಸರಿ ಬಳಸ್ತಾಳೆ ಅಂತವಳು ನಿಮ್ ಮತ್ತೆ. ಅಯ್ಯೋ ಮಾವ, ನೀವು ಬೇರೆ. ಸುಮ್ಮನೆ ಇರಿ, ಹಂಗೇನಿಲ್ಲ. ನೋಡಮ್ಮ ರಾಧಾ, ನೀನ್ ಈ ತರ ಎಲ್ಲ ನೀರೆಲ್ಲ ವೇಸ್ಟ್ ಮಾಡ್ಬೇಡ ಕಣಮ್ಮ, ನನ್ಗದು ಇಷ್ಟ ಆಗಲ್ಲ. ನೀರೈತೆ ಅಂತ ಹೇಳ್ಬಿಟ್ಟು ಎಲ್ಲ ಬಾಗಿಲಿಗೆ ಸುರಿದು ವೇಸ್ಟ್ ಮಾಡ್ಬಿಡೋದು. ತೆಗ್ದಿಟ್ಬಿಡು ಒಳಗೆ, ನೀಟಾಗಿ ಬೇಕಿದ್ರೆ ಕಸ ಗುಡಿಸ್ಬಿಡು. ಇದೊಂದೇ ಅಲ್ಲ ರಾಧಾ, ಈ ಮನೇಲಿ ವೇಸ್ಟ್ ಅಂತ ಯಾವುದು ಆಗ್ಬಾರ್ದು. ಆ ತರ ಆಗದು ನನಗೆ ಇಷ್ಟ ಆಗಲ್ಲ. ಇದನ್ನ ಕಿವಿ ಮಾತು ಅಂತನಾರು ಇಟ್ಕೋ, ಏನಾರು ಇಟ್ಕೋ, ಈ ಮನೇಲಿ ವೇಸ್ಟ್ ಮಾತ್ರ ಮಾಡ್ಬೇಡ ಕಣಮ್ಮ. ಅಯ್ಯೋ, ಏನಪ್ಪ ಇದು? ಎಂತ ಸೊಸೆನ ಮನೆಗೆ ತಂದ್ಬಿಟ್ನು. ಅಯ್ಯೋ, ಇವ್ರು ಬಂದಾಗಿಂದ ನನ್ಗಂತೂ ನೆಮ್ಮದಿ ಇಲ್ಲ. ಅಯ್ಯೋ ಅತ್ತೆ, ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ. ನಾನು ಕೂಡ ತುಂಬಾ ಕೇರ್ಫುಲ್. ನೀವು ಏನ್ ಹೇಳ್ತೀರೋ ಹಾಗೆ ಮಾಡ್ತೀನಿ, ಯಾವುದನ್ನು ವೇಸ್ಟ್ ಮಾಡಲ್ಲ. ಸರಿನಾ ಅತ್ತೆ? ಹಾ, ಇವಾಗ ನೋಡು ನಮ್ ದಾರಿಗೆ ಬಂದೆ. ಇದೇ ತರ ಇರಬೇಕು, ಇದೇ ನಮ್ ಸಂಸ್ಕೃತಿ. ಯಾವಾಗ್ಲೂ ಉಳಿತಾಯ ಮಾಡೋದ್ರ ಕಡೆ ಗಮನ ಇರಬೇಕು. ಹಾ, ನೀವು ಸೇರು ಅಂದ್ರೆ ನನ್ ಸವಾಸ ಇರುತ್ತೆ. ನೋಡ್ತಾ ಇರಿ. ಏನಪ್ಪ ಇದು, ಅತ್ತೆ ಸೊಸೆ ಮಾತುಕತೆ ನೋಡ್ತಾ ಇದ್ರೆ ಈಗ ನಮ್ಮ ಮನೆ ಕಾಂಪಿಟೇಷನ್ ಶುರುವಾಗುತ್ತೆ ಅಂತ ಅನಿಸ್ತಾ ಇದೆ. ರೀ, ನೀವು ಬಂದ್ಬಿಟ್ರಾ? ಬನ್ನಿ, ಎಲ್ಲಾರ್ಗೂ ಸೇರಿ ಚಹಾ ಮಾಡ್ಕೊ ಬರ್ತೀನಿ ನಾನು. ರಾಧಾ, ನೀನ್ ಬಾಗಿಲು ಕಸ ಗುಡ್ಸಮ್ಮ, ನಾನು ಹೋಗಿ ಚಹಾ ಮಾಡ್ತೀನಿ. ಅತ್ತೆ, ನಾನು ಮಾಡ್ತೀನಿ. ನೀವೇನ್
ತೊಂದರೆ ತಗೊಳ್ಳೋದಿಕ್ಕೆ ಹೋಗ್ಬೇಡಿ. ಸೊಸೆಯಾಗಿ ನಾನಿಲ್ವಾ? ನಾನು ಬಂದ್ಮೇಲೆ ಯಾಕೆ ನೀವು ಶ್ರಮ ತಗೋತೀರಾ? ಇಲ್ಲಮ್ಮ, ಇಲ್ಲ ಇಲ್ಲ ಇಲ್ಲ, ಚಹಾನ ನಾನೇ ಮಾಡ್ತೀನಿ. ನಿನಗೆ ಚಹಾ ಮಾಡೋಕ್ಕೆ ಹೇಳ್ಬಿಟ್ರೆ ಜಾಸ್ತಿ ಹಾಲಾಕಿ ಗಟ್ಟಿಗೆ ಮಾಡಿಬಿಡ್ತೀಯ ಕಣಮ್ಮ. ಅಂಥ ಚಹಾ ನಮಗೆ ಕುಡಿಯೋದಕ್ಕೆ ಆಗಲ್ಲ. ನಮ್ದೇನಿದ್ರೂ ಅರ್ಧ ಸ್ಪೂನ್ ಹಾಲು, 1 ಸ್ಪೂನ್ ನೀರು ಹಿಂಗಾಗಿ ಮಾಡಿದ್ರೇ ಟೀ ಕುಡ್ದಂಗೆ ಆಗೋದು. ಸರಿ, ನಾನು ಮಾಡ್ಕೊಂಬರ್ತೀನಿ. ನಿನ್ನ ಬಾಗಿಲು ಕಸ ಎಲ್ಲ ನೀಟಾಗಿ ಗುಡಿಸ್ಬಿಡು. ಏನತ್ತೆ? ಅಲ್ಲ, ಅರ್ಧ ಸ್ಪೂನ್ ಹಾಲು, 1 ಸ್ಪೂನ್ ನೀರಾ? ಅದಕ್ಕೆ ಯಾರಾದರೂ ಚಹಾ ಅಂತಾರ? ಅಲ್ಲ, ಟೀ ಮಾಡ್ಕೊಂಡ್ರೆ ಗಟ್ಟಿಯಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅತ್ತೆ. ರಾಧಾ, ನೀನೇನು ಯೋಚನೆ ಮಾಡ್ಬೇಡ ಕಣಮ್ಮ. ನಿಮ್ಮ ಅತ್ತೆ ಅದೇ ಚಹಾನೇ ನಮ್ಗೆ ದಿನಾ ಕುಡ್ಸೋದು. ಅದಕ್ಕೆ ಬಜೆಟ್ ಚಹಾ ಅಂತಾರೆ. ದುಡ್ಡು ಉಳಿತಾಯ ಮಾಡೋ ಚಹಾ. ಟೀ ಕುಡ್ದಂಗೂ ಇರ್ಬೇಕು, ಇವ್ರ ಮನೆಯಲ್ಲಿ ಹಾಲು, ಟೀ ಪುಡಿ, ಸಕ್ಕರೆ ಎಲ್ಲನೂ ಉಳಿತಾಯನೂ ಆಗ್ಬೇಕು. ಬಿಡು ಬಿಡು, ನೀನೇನು ತಲೆ ಕೆಡಿಸ್ಕೋಬೇಡ. ಅದೇನೋ ಮಾಡ್ತಿದೀಯಲ್ಲ, ಮಾಡು. ಸರಿ ಸರಿ, ನೀನೆಲ್ಲ ಕಸ ಗುಡಿಸ್ಬಿಡು. ಹಾಗೆ ಬಕೆಟಲ್ಲಿ ನೀರು ಎತ್ತಿಡು, ಸ್ನಾನಕ್ಕೆ ಬರ್ತವೆ. ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ತೀಯ ಬಾಗ್ಲಿಗೆ ಸುರಿದು? ಸರಿ ಅತ್ತೆ, ಆಯ್ತು. ರೀ, ಏನ್ರಿ ಇದು? ಅಪ್ಪ, ನನಗಂತೂ ಆ ಚಹಾ ಬೇಡ ರೀ. ಅಲ್ಲ, ನೀರಂಗಿರುತ್ತೆ, ಅದನ್ನ ಯಾರಾದ್ರೂ ಟೀ ಅಂತಾರೇನ್ರಿ? ನೋಡು, ನೀನು ಈ ಮನೆಗೆ ಮದುವೆ ಆಗಿ ಬಂದಿರೋ ಹೊಸ್ತು, ನಿನಗೇನು ಅರ್ಥ ಆಗ್ತಾ ಇಲ್ಲ. ಹೋಗ್ತಾ ಹೋಗ್ತಾ ಎಲ್ಲ ನಿನಗೆ ಅರ್ಥ ಆಗುತ್ತೆ, ಆಮೇಲೆ ರೂಢಿನೂ ಆಗುತ್ತೆ. ಬಿಡು, ತಲೆ ಕೆಡಿಸ್ಕೋಬೇಡ. ಇದೇನಪ್ಪ ಇದು? ನಮ್ಮತ್ತೆ ಇಷ್ಟೊಂದು ಜಿಪ್ನಿನಾ? ಅಯ್ಯೋ, ಎಂಥವ್ರ ಜೊತೆ ಬೇಕಿದ್ರೂ ಜೀವನ ಮಾಡ್ಬೋದೇನೋ. ಈ ಜಿಪ್ನತನ ಮಾಡೋರ ಹತ್ರ ಜೀವನ ಮಾಡೋದು ಭಾರಿ ಕಷ್ಟ. ಅಲ್ಲ, ಉಣ್ಣಕ್ಕೆ ತಿನ್ನಕ್ಕೂ ಇಷ್ಟೊಂದು ಮೀನಮೇಷ ಯೋಚನೆ ಮಾಡ್ತಾರ? ಅಯ್ಯೋ, ಹೆಂಗಪ್ಪ? ನನಗಂತೂ ಅಚ್ಚುಕಟ್ಟಾಗಿ ರುಚಿ ರುಚಿಯಾಗಿ ಮಾಡ್ಕೊಂಡು ತಿಂದ ಅಭ್ಯಾಸ. ಅಯ್ಯೋ, ಏನೇನಾಗುತ್ತೋ ಏನೋ. ಏನಕ್ಕ, ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ಯಾ? ಅಯ್ಯೋ, ಬಾರೆ ಪುಷ್ಪ, ಏನು ಆರಾಮೋ ಏನೋ. ನನ್ನ ಸೊಸೆಗೆ ಆಚಾರ ವಿಚಾರ, ನಮ್ಮ ಸಂಸ್ಕೃತಿ ಎಲ್ಲನೂ ಕಲಿಸೋಷ್ಟೊತ್ತಿಗೆ ಸಾಕಾಗಿ ಹೋಗುತ್ತೆ. ಅಯ್ಯೋ, ಎಲ್ಲರದು ಇದ್ದಿದ್ದೆ ಕಣಂದು ಬಾರಕ್ಕ. ನಾವು ಮದುವೆ ಆದ ಹೊಸದ್ರಲ್ಲಿ ನಮಗೂ ಕಷ್ಟ ಆಗಲಿಲ್ವಾ? ಹೊಂದ್ಕೊಂಡು ಹೋಗ್ತಾರೆ, ಅದಕ್ಕೆ ಯಾಕೆ ಚಿಂತೆ ಮಾಡಬೇಕು? ಓ, ಇದೇನು ಸಾವಿತ್ರಕ್ಕ, ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ಯಾ? ಆರಾಮೇನು, ಶೆಕೆ ಆಯ್ತಿತ್ತ, ಅದಕ್ಕೆ ಹೊರಗಡೆ ಬಂದು ಕುತ್ಕೊಂಡೆ. ಫ್ಯಾನ್ ಐತೆ, ಅದೇನೋ ಫ್ಯಾನ್ ಗಾಳಿ ಕಂಡ್ರೆ ಆಗೋದಿಲ್ಲ, ಶೀತ ಆಗ್ಬಿಡ್ತದೆ ನನಗಂತೂ. ಶೀತ ಆಗುತ್ತೆ, ಶೀತ. ಈ ಸಾವಿತ್ರಕ್ಕ ಬುದ್ಧಿ ನನಗೆ ಗೊತ್ತಿಲ್ವಾ? ಎಲ್ಲಿ ಫ್ಯಾನ್ ಹೊಡೆದ್ರೆ ಈ ಫ್ಯಾನ್ಗೆ ಕರೆಂಟ್ ಬಿಲ್ ಕಟ್ಟಬೇಕಾಯ್ತದೋ ಅಂತವ ಈಚೆ ಕಡೆಗೆ ಬಂದು ಕೂತವಳೆ. ನಮಗೆ ಗೊತ್ತಿಲ್ಲ ಅಂತ ನಾಟಕ ಆಡ್ತಾಳೆ. ಹೌದೌದಕ್ಕ, ನೀನು ಹೇಳಿತು ನಿಜನೇನೆ. ಕೆಲವೊಬ್ರಿಗೆ ಫ್ಯಾನ್ ಗಾಳಿ ಅಂದ್ರೆ ಆಗೋದಿಲ್ಲ. ಬಿಡು, ಹೋಗ್ಲಿ. ಅತ್ತೆ, ಬಟ್ಟೆ ಒಕ್ಕೊಂಬರ್ತೀನಿ. ಅತ್ತೆ, ಬಟ್ಟೆ ತುಂಬ ಇದೆ, ಸೋಪು ಸ್ವಲ್ಪ ಇದೆ, ಸಾಕಾಗಲ್ಲ. ಅದಕ್ಕೆ ಒಂದು 10 ರೂಪಾಯಿ ದುಡ್ಡು ಕೊಡಿ, ಅಲ್ಲಿ ಹೋಗ್ತಾ ಅಂಗಡಿನಲ್ಲಿ ತಗೊಂಡೋಗ್ತೀನಿ. ಅಯ್ಯೋ, ಏನಮ್ಮ ರಾಧಾ, ಬಟ್ಟೆ ಒಗೆಯೋದಕ್ಕೆ ಕೆರೆಗೆ ತಗೊಂಡು ಹೋಗ್ತಾ ಇದೀಯಾ? ಅಲ್ಲ, ನೀರು ಇಲ್ಲೇ ಬರುತ್ತಲ್ಲ ಬೇಕಾದಷ್ಟು, ಇಲ್ಲೇ ಒಕ್ಕೋಬೋದಿತ್ತಪ್ಪ. ಬಿಸಿಲಲ್ಲಿ ಯಾಕೆ ಅಲ್ಲಿ ಗಂಟ ಹೋಗ್ತೀಯಾ? ಅಯ್ಯೋ, ಹೋಗಿ ಒಕ್ಕೊಂಬಂದ್ರೇನೆ ಕೆರೆನಲ್ಲಿ ಕ್ಲೀನ್ ಆಯ್ತವೆ. ಇಲ್ಲಿ ಬಕೆಟಲ್ಲಿ ಇಟ್ಕೊಂಡು ಜಾಲ್ಸೋದಕ್ಕೂ ಕೆರೆನಲ್ಲಿ ಧಾರಾಳವಾಗಿ ಜಾಲ್ಸೋದಕ್ಕೂ ವ್ಯತ್ಯಾಸ ಇಲ್ವಾ? ನೀನೊಬ್ಳು. ಅದು ಅಲ್ಲದೆ ಈಗ ನಲ್ಲಿಗೆ ಬೇರೆ ಅದೆಂಥದೋ ಮೀಟ್ರ್ ಬೇರೆ ಹಾಕ್ಬಿಟ್ಟವ್ರೆ. ಅದು ಮೀಟ್ರು ಒಸಿ ಓಡ್ತದ. ಬಟ್ಟೆ ಎಲ್ಲ ಇಲ್ಲೇ ಒಕ್ಕೊಂಡು ಕುತ್ಕೊಂಡ್ರೆ ಕೆರೆಗೆ ಹೋದ್ರೆ ಆರಾಮಾಗಿ ಯಾವ ದುಡ್ಡಿಲ್ಲ ಕಾಸಿಲ್ಲ ಒಕ್ಕ ಬರ್ಬೋದು. ನೋಡ್ದೇನೆ ಪುಷ್ಪ, ನಮ್ಮ ಸಾವಿತ್ರಕ್ಕನ ಅಲ್ಲ, ಆ ಹುಡುಗಿಯ ಕೆರೆ ಹತ್ರ ಕಳಿಸ್ತಾವಳಲ್ಲ, ಇಲ್ಲೇ ಒಂಚೂರು ನೀರು ಬಂದಾಗ ಒಕ್ಕೊಂಡ್ರೆ ಬೇಡ ಅಂತದ? ಸುಮ್ಮನಿರಕ್ಕ, ನಮಗೆ ಯಾಕೆ ಅವ್ರ ಸುದ್ದಿ? ಅವ್ರುಂಟು, ಅವ್ರ ಸೊಸೆ ಉಂಟು. ನಾವೇನಾರು ಹೇಳಕ್ಕೆ ಹೋದ್ರೆ ಸುಮ್ಮನೆ ಸಾವಿತ್ರಕ್ಕ ನಮ್ಮ ಮೇಲೆ ಕಣ್ಣು. ಅಲ್ಲ ಕಣಮ್ಮ ರಾಧಾ, ಅಲ್ಲ ಸೋಪ್ ಐತಲ್ಲ? ಅಯ್ಯೋ, ಅದಕ್ಕಿಂತ ಸೋಪ್ ಬೇಕಾ? ಅಯ್ಯೋ, ಇಷ್ಟು ಬಟ್ಟೆಗೆ ಹಾಕಿ ಇನ್ನೂ ಮಿಕ್ತದೆ, ಅಷ್ಟು ಸೋಪ್ ಐತೆ. ಇಲ್ಲ ಅತ್ತೆ, ಸೋಪು ಒಂದು ಸ್ವಲ್ಪನೇ ಇರೋದು, ಅದು ಚೂರು ಚೂರಾಗ್ಬಿಟ್ಟೈತೆ. ನಾನು ಅದನ್ನೇ ಹೇಳ್ತಿರೋದು. ಆ 3 ಚೂರಾಗೈತೆ ಅಂದಲ್ಲ, ಅದರಲ್ಲಿ 1 ಚೂರು ತಗೊಂಡೋಗು ಸಾಕು. ಇನ್ನು 2 ಚೂರು ಇರಲಿ, ನಾಳೆ ನಾಡ್ದು ಬೇಕಾಯ್ತದೆ. ಇಷ್ಟು ಬಟ್ಟೆಗೆ ಸಾಕು, ಇನ್ನೂ ಮಿಕ್ತದೆ ಅನ್ನಿಸ್ತದೆ ನನ್ನ ಲೆಕ್ಕಾಚಾರದಲ್ಲಿ. ಅದೇನು ಸೋಪ್ ಹಾಕ್ತೀನಿ ಅಂತ ಇರೋ ಬರೋ ಸೋಪೆಲ್ಲ ಬಟ್ಟೆಗೆ ಉಜ್ಬಿಟ್ರೆ ಆಯ್ತದಾ? ಒಂಚೂರು ಸೋಪ್ ಹಾಕ್ಬಿಟ್ಟು ಹಂಗೆ ಕಸಿಕೊಂಬರೋಗು. ಅಯ್ಯೋ, ಇದೇನಪ್ಪ ಇದು? ನಮ್ಮ ಅತ್ತೆ ಹಿಂಗೆ ಹೇಳ್ತಿದ್ದಾರೆ. ಅಲ್ಲ, ಆ ಸೋಪಲ್ಲಿ ಇಷ್ಟು ಬಟ್ಟೆ ಒಗ್ಯೋಕ್ಕಾಗುತ್ತಾ? ಜಿಪ್ನತನ ಮಾಡಬೇಕು ಇಷ್ಟ್ರ ಮಟ್ಟಿಗ. ಅತ್ತೆ, ಬಟ್ಟೆಗಳು ತುಂಬ ಕೊಳೆ ಆಗಿದ್ದಾವೆ. ನಿಮ್ಮ ಮಗನ ಬಟ್ಟೆಗಳಂತೂ ಹೊಲದಲ್ಲಿ ಕೆಲಸ ಮಾಡಿ ಸಿಕ್ಕ ಬಟ್ಟೆ ಕೊಳೆ ಆಗೈತೆ. ಸೋಪ್ ಸಾಕಾಗಲ್ಲ ಅತ್ತೆ. ಅದ್ಯಾಕೆ ಸಾಕಾಗಲ್ಲ? ಏನು ಇಷ್ಟು ವರ್ಷದಿಂದ ನಾನು ಒಗ್ದು ಮಾಡೇ ಇಲ್ಲ ನೋಡು. ಸಾಕಾಯ್ತದೆ ಕಣಂತೆ. ಹೋಗು, ಅಕ್ಕ ಬರೋಗು ಜಲ್ದಿಯಾ. ಸರಿ ಆಯ್ತು. ಅಯ್ಯೋ, ಈ ಅತ್ತೆ ಕೇಳಿದ್ರೆ ಸರಿ ಹೋಗಲ್ಲ. ನನಗೆ ಅಣ್ಣಂಗೆ ಹೇಳ್ಬಿಟ್ಟು ಅಲ್ಲೇ ಹೊಲದ ಹತ್ರ ಇರ್ತಾರಲ್ಲ, ಹೋಗೊಂದು ಸೋಪ್ ತಂದು ಕೊಡಿ ಅಂತ ತರಿಸ್ಕೊಂಡು ಒಗ್ದಾಕ್ಬೇಕು. ಇಷ್ಟೊಂದು ಕೊಳೆ ಬಟ್ಟೆಗಳವೆ. ಇಷ್ಟೆಲ್ಲ ಬಟ್ಟೆ ಹೋಗಿಕ್ಕೆ ಆ ಸೋಪ್ ಸಾಕಾಯ್ತದಂತೆ, ಅದ್ರಲ್ಲೂ ಇನ್ನೊಮ್ಮೆ ಗೊತ್ತಂತೆ. ಹೊಲದ ಹತ್ರ ಹೋಗಿ ನನ್ನ ಗಂಡನ ಹತ್ರನೇ ಸೋಪ್ ತರಿಸ್ಕೊಂಡು ಒಕ್ಕೊಂಬರ್ತೀನಿ. ನಮ್ಮ ಅತ್ತೆ ಕೇಳಿದ್ರೆ ಇದು ಸರಿ ಹೋಗಲ್ಲ.
ನಮ್ಮ ಅತ್ತೆ ಸೇರು ಅಂದರೆ ನಾನು ಸವಾ ಸೇರು ಅನ್ಬೇಕು, ಆಗಲೇ ಜೀವನ ಮಾಡೋಕ್ಕಾಗೋದು. ಓದ್ಲು. ಬನ್ರಲೇ ಕುತ್ಕೊಳ್ಳಿ. ಅಯ್ಯೋ, ನಾನು ಟೀ ಮಾಡೋಣ ಅಂತ ಅನ್ಕೊಂಡೆ, ಆದರೆ ಏನು ಮಾಡೋದು, ಮನೇಲಿ ಸಕ್ಕರೆನೂ ಇಲ್ಲ ಹಾಲು ಇಲ್ಲ. ಅಯ್ಯೋ, ನಿನ್ನ ಮನೇಲಿ ಟೀ ಸಿಗುತ್ತೆ ಅಂತ ಅನ್ಕೊಂಡ್ಬಿಟ್ರೆ ಅದು ನಮ್ಮ ದಡ್ತನ. ನೀನು ಟೀ ಕೊಡ್ತೀಯಾ ಅಂತ ಏನು ನಾವು ನೆಚ್ಕೊಂಡಿಲ್ಲ ಬಿಡು. ಏನು ಪುಷ್ಪ, ಏನೋ ಹೇಳ್ದಂಗಾಯ್ತು. ಅಯ್ಯೋ, ಟೀ ಆರಕ ಕುಡಿತಾರೆ ಈ ಬಿಸಿಲಲ್ಲಿ, ಟೀಗೆ ಏನು ಬೇಡ. ನಮಗೆ ಮನೇಲಿ ಕೆಲಸ ಐತೆ, ನಾನು ಹಿಂಗೆ ಹೊರಡ್ತೀನಿ. ಸರಿ ಕಣಕ್ಕ, ಆಯಿತು, ನಾನು ಹೊರಡ್ತೀನಿ. ಅಯ್ಯೋ ಕುತ್ಕೊಳ್ರಿ, ಅದ್ಯಾಕ್ರಿ ಹೆಂಗೆ ಒಂಟಿ ಕಾಲ್ ಮೇಲೆ ನಿಂತಿದ್ದೀರಾ? ಅಪ್ರೂಪಕ್ಕೆ ಬಂದಿದ್ದೀರಾ, ಕುತ್ಕೊಂಡು ನಿಂತ್ಕೊಂಡು ಒಂದು ನಾಲ್ಕು ಮಾತಾಡೋಣ ಅನ್ನೋದ್ಬಿಟ್ಟು ಹಂಗೆ ಹೋಯ್ತೀವಿ ಅಂತಾರೆ. ಅಯ್ಯೋ ಸಾವಿತ್ರಕ್ಕ, ಅಲ್ಲ ಬರ್ತೀವಿ, ನಾವೆಲ್ಲಿಗೆ ಹೋಯ್ತೀವಿ, ಇದೇ ಊರಲ್ಲಿ ಇರ್ತೀವಿ ಅಂತ ಅಂದಮೇಲೆ ಬಂದೇ ಬರ್ತೀವಿ. ಇವತ್ತಿಲ್ಲ ಅಂದರೆ ನಾಳೆ ಬಂದು ಕುತ್ಕೊಂಡು ಮಾತಾಡ್ಬೋದು. ಮನೇಲಿ ವಿಪರೀತ ಕೆಲಸಗಳಿವೆ. ನಮ್ಮ ಅತ್ತೆ ಬೇರೆ ಬಾಯಿ ಬಡ್ಕೊತಾಳೆ, ಕೆಲಸ ಮಾಡೋದ್ಬಿಟ್ಟು ಊರು ಪಡಾಳೆ ಆರ್ಸಕ್ಕೆ ಹೋಗೋಳೆ ನನ್ನ ಸೊಸೆ ಅಂತ ಊರು ತುಂಬ ಹೇಳ್ಕೊಂಬಂದ್ಬಿಡ್ತಾಳೆ. ಅದಕ್ಕೆ ಇವಾಗ ಹೋಗ್ತೀವಿ, ನಾಳೆ ಬರ್ತೀವಿ ಬಿಡಿ. ಸರಿ ನಮ್ಮ, ಆಯಿತು, ಹೋಯ್ತೀವಿ ಅನ್ನೋದನ್ನ ಹಿಡಿದು ಕಟ್ಟಕ್ಕಾಗೋದಿಲ್ಲ. ಆಯ್ತು ಹೋಗಿ. ಏನರಪ್ಪ ಇವತ್ತಿನ ಕತೆ ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ಈ ಕತೆ ಮುಂದಿನ ಭಾಗನ ಹಾಕ್ತೀನಿ, ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.